ಬಿಜೆಪಿಯವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಹಿಂದೆ ಅವರು ರಾಜೀನಾಮೆ ಯಾವತ್ತಾದರೂ ಕೊಟ್ಟಿದ್ದಾರಾ? ಅವ್ರಿಗೆ ನೈತಿಕತೆನೇ ಇಲ್ಲ ನಮ್ಮ ರಾಜೀನಾಮೆ ಕೇಳೋಕ್ಕೆ. ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬಾರ್ದು. ಸಿಎಂ ಕೂಡ ನಿನ್ನೆ ಸ್ಪಷ್ಟವಾಗಿ ಅದನ್ನು ಹೇಳ್ತಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಹೌದು, ಇದು ಜನಾದೇಶದಿಂದ ಆಯ್ಕೆಯಾದಂಥ ಮುಖ್ಯಮಂತ್ರಿ. ಯಾರು ನಾಮಿನೇಟ್ ಮಾಡಿ ಅಪಾಯಿಂಟ್ಮೆಂಟ್ ಮಾಡೋದಲ್ಲ, ಜನ ತೀರ್ಮಾನ ಮಾಡಿದ್ದಾರೆ ಯಾರು ಈ ನಾಡಿನ ಮುಖ್ಯಮಂತ್ರಿ ಆಗಬೇಕಂತೇಳಿ. ಒಂದು ಇಡೀ ಸರ್ಕಾರ ಒಂದು ವಾದ ಮಾಡಿತ್ತು ಸರ್, 17A ಗಾಳಿಗೆ ತೂರಲಾಗಿದೆ ಅಂತ. ಈಗ 17A ಪ್ರಕಾರ ಪ್ರಾಥಮಿಕ ಹಂತದ ತನಿಖೆಯನ್ನ ಮಾಡಲಿಕ್ಕೆ ಕೋರ್ಟ್ ಹೇಳಿದೆ. ಸೊ ತನಿಖೆ ಎದುರಿಸುವಂತವರು ಮುಂದುವರಿಬೇಕಾ ಅನ್ನುವಂಥ ಪ್ರಶ್ನೆ ಈಗ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಈಗ ಈ ವಿಷಯದ ಬಗ್ಗೆ ನಮ್ಮ ಸರ್ಕಾರ ನಿರ್ಣಯ ತಗೋತದೆ ಮತ್ತು ನಮ್ಮ ಹೈಕಮಾಂಡ್ ಕೂಡ ನಿರ್ಣಯ ತಗೋತಾರೆ. ಆ ಪ್ರಕಾರ ಮುಖ್ಯಮಂತ್ರಿಗಳು ಮುಂದುವರಿತಾರೆ. ಮುಖ್ಯಮಂತ್ರಿಗಳು ತಾವೇನಾದರೂ ಸಲಹೆ ಕೊಟ್ಟಿದ್ದೀರಾ ಸರ್? ಯಾಕಂದ್ರೆ ನೀವು ಕೂಡ ಒಡನಾಟ ಇರುವಂತವರು. ಇಲ್ಲ, ಮುಖ್ಯಮಂತ್ರಿಗಳಿಗೆ ನಾನು ಆತ್ಮೀಯ ಸ್ನೇಹಿತ, ಆದರೆ ಆಡಳಿತಾತ್ಮಕ ವಿಷಯದಲ್ಲಿ ನಾನು ಯಾವುದೂ ಸಲಹೆ ಕೊಡಲ್ಲ. ಇಂಥ ಪಾಲಿಸಿ ಪ್ರೋಗ್ರಾಮ್ ನಾಡಿಗೆ ಏನಾಗಬೇಕು, ರಾಜ್ಯಕ್ಕೆ ಏನಾಗಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಷ್ಟೇ. ಆಡಳಿತ ವಿಷಯದಲ್ಲಿ ನನ್ನ ಕೈ ಹಾಕಲ್ಲ. ಕಾಂಗ್ರೆಸ್ನೊಳಗಡೆ ಒಂದಷ್ಟು ಚರ್ಚೆಗಳು ಅನ್ನುವಂಥದ್ದು ಸರ್. ಆಕಾಂಕ್ಷಿಗಳ ಸಂಖ್ಯೆ 6-7 ಜನ ಇದ್ದಾರೆ. ಅದು ಹುಚ್ಚುತನ. ಭಾಳ ಜನ ಟ್ರಾವೆಲ್ ಹಾಕಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಇವತ್ತು 135 ಶಾಸಕರ ಬೆಂಬಲ ಪಡೆದು ಕೂತಿದ್ದಾರೆ. ಬೇರೆಯವರು ಕೇಳೋದು ಸರಿಯಲ್ಲ. ಬದಲಾವಣೆ ಆಗಲ್ಲ ಅಂತಾನೆ ದಲಿತ ಸಿಎಂ ಕೂಗು ವಿಚಾರನೂ ಕೂಡ ಚೆನ್ನಾರೆಡ್ಡಿ ಅವರು ಮುನ್ನೆಲೆಗೆ ತಂದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಪರಮೇಶ್ವರ್ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ಪ್ರಸ್ತಾಪ ಮಾಡಿಲ್ಲ. ಅವರು ಪ್ರಾಮಾಣಿಕ ಅಭಿಪ್ರಾಯ ಇರಬಹುದು ನಮ್ಮ ಚೆನ್ನಾರೆಡ್ಡಿ ಅವ್ರದ್ದು, ಆದರೆ ಇಲ್ಲಿ ತೀರ್ಮಾನ ಆಗಬೇಕಲ್ಲ ಹೈಕಮಾಂಡಲ್ಲಿ. ಹೈಕಮಾಂಡ್ ತೀರ್ಮಾನ ಆಗ್ತದೆ, ಆ ಪ್ರಕಾರ ಇರ್ತದೆ. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ ಅಂತ ನಾವಿರಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.